ನಮಸ್ಕಾರ ಸ್ನೇಹಿತರೆ, ಲೇಬರ್ ಕಾರ್ಡ್ ಇದ್ದಂತಹ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಸಂತೋಷ್ ಲಾರ್ಡ್ ಸಚಿವರು ಅಂದ್ರೆ ಕಟ್ಟಡ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಾರೆ. ಸೊ ಅವರು ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ. ಅಂದ್ರೆ ಸಣ್ಣ ಪುಟ್ಟ ಕೆಲಸಗಾರರು ಅಂದ್ರೆ ಒಂದು ಬಿಲ್ಡಿಂಗ್ ನಲ್ಲಿ ಲೈಟ್ ಫಿಟ್ಟಿಂಗ್ ಆಗಿರ್ಲಿ, ಫರ್ಸಿ ಫಿಟ್ಟಿಂಗ್ ಗಳಾಗಿರ್ಲಿ, ಗೌಂಡಿತನ ಆಗಿರ್ಲಿ, ಸೆಂಟ್ರಿಂಗ್ ಆಗಿರ್ಲಿ, ಅದೇ ರೀತಿಯಾಗಿ ಬಡಿಗೆತನ ಆಗಿರ್ಲಿ, ಪೇಂಟಿಂಗ್ ಆಗಿರ್ಲಿ, ಯಾವುದೇ ರೀತಿ ವರ್ಕ್ ಒಂದು ಬಿಲ್ಡಿಂಗ್ ನಲ್ಲಿ ನಡೀತಾ ಇದೆ ಅಂದ್ರೆ ಅವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರು. ಫರ್ನಿಚರ್ ಹಿಡ್ಕೊಂಡು ಸಹಿತ ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರಾಗಿರ್ತಾರೆ. ಅಂತಹ ಕಟ್ಟಡ ಕಾರ್ಮಿಕರ ಫಲಾನುಭವಿಗಳಿಗೆ ಅವರು ಕೂಡ ಬಡವರಾಗಿರ್ತಾರೆ. ಅವ್ರಿಗೂ ಕೂಡ BPL ಕಾರ್ಡ್ ಇರುತ್ತೆ, ಅವ್ರ ಹತ್ರನೂ ಕೂಡ APL ಕಾರ್ಡ್ ಇರುತ್ತೆ. ಹಾಗಾದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ಬೇಕಲ್ವಾ? ಯಾಕಂದ್ರೆ BPL EPL ಇದ್ದಂತವರಿಗೆ ಜಮಾ ಆಗತ್ತೆ ಅಂತ ಸರ್ಕಾರವೇ ಖುದ್ದಾಗಿ ಹೇಳದೆ. ಹಾಗಾದ್ರೆ ಇಲ್ಲಿ ಸಚಿವರೇ ಖುದ್ದಾಗಿ ಹೇಳ್ತಾ ಇದಾರೆ ಲೇಬರ್ ಕಾರ್ಡ್ ಇದ್ದಂತವರಿಗೆ ಗೃಹಲಕ್ಷ್ಮಿ ಹಣ ಇಲ್ಲ ಅಂತ. ಇದೇನು ಹೊಸ ರೂಲ್ಸ್ ಮತ್ತೆ ತರ್ತಾ ಇದಾರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು ಎಲ್ಲ ಜನರು. ಅದೇ ರೀತಿಯಾಗಿ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕ್ವಶನ್ ಕೇಳಿದ್ರು. ಈ ರೀತಿ ಲೇಬರ್ ಕಾರ್ಡ್ ಇದ್ದಂತವರಿಗೆ ಕಟ್ಟಡ ಕಾರ್ಮಿಕರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗೋದಿಲ್ವಾ, ಅವರ ಹೆಂಡತಿಯರಿಗೆ ಅವರ ಕುಟುಂಬದವರಿಗೆ ಈ ರೀತಿ ಸಿಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅವಾಗ ಉತ್ತರ ಏನ್ ಕೊಟ್ರು? ಹಾಗಾದ್ರೆ ಕಟ್ಟಡ ಕಾರ್ಮಿಕರಿಗೆ ಹಣ ಸಿಗೋದಿಲ್ವಾ? ಎಲ್ಲ ವಿಷಯವನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಲೇಬರ್ ಕಾರ್ಡ್ ಇದ್ದಂತವರಿಗೆ ಈ ಕಡೆ ಗೃಹಲಕ್ಷ್ಮಿ ಹಣ ಕೂಡ ಸಿಗ್ತಾ ಇರತ್ತೆ, ಅವ್ರ ಹತ್ರ BPL ಕೂಡ ಇರುತ್ತೆ, APL ಕೂಡ ಇರುತ್ತೆ. ಹಾಗಾದ್ರೆ ಬನ್ನಿ ಎಲ್ಲ ವಿಷಯವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಆ ಸ್ಪಷ್ಟನೆಯನ್ನ ನಿಮಗೆ ಒಂದು ಸಪರೇಟ್ ಆಗಿ ಕ್ಲಿಪ್ ಸಮೇತನು ಕೂಡ ತಿಳಿಸ್ಕೊಡ್ತೀನಿ. ಅದನ್ನ ನಿಮ್ ಕ್ಲಿಪ್ ನಿಮ್ ಮುಂದೆ ಇಡ್ತೀನಿ, ಓಕೆನಾ? ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇಂಪಾರ್ಟೆಂಟ್ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, ಸಂತೋಷ್ ಲಾರ್ಡ್ ಅವರನ್ನ ನೋಡಿರ್ತೀರಿ, ನಿಮ್ಗೆ ಗೊತ್ತಿದೆ, ಸಚಿವರು ಕಟ್ಟಡ ಕಾರ್ಮಿಕ ಇಲಾಖೆಯ ಸಚಿವರಾಗಿರ್ತಾರೆ. ಇವರು ಈ ಒಂದು ಲೇಬರ್ ಕಾರ್ಡ್ ಅನ್ನ ಯಾರ ಕಡೆ ಲೇಬರ್ ಕಾರ್ಡ್ ಇದೆ ನೋಡಿ ಅಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ವಂತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರ ಬಗ್ಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಹತ್ರ ಮಾಧ್ಯಮದವರು ಪ್ರಶ್ನೆಯನ್ನ ಇಟ್ಟಾಗ ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಹತ್ರ BPL ಕಾರ್ಡ್ ಇರುತ್ತೆ, APL ಕಾರ್ಡ್ ಇರುತ್ತೆ, ಅವ್ರಿಗೆ ಯಾಕೆ ಜಮಾ ಆಗೋದಿಲ್ಲ ಅಂತ ಕೇಳಿದ್ರು. ಅವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಂತಹ ಉತ್ತರ ಏನಪ್ಪಾ ಅಂದ್ರೆ, ಈಗ BPL ಇದೆ, APL ಇದ್ರು ಡೆಫಿನೆಟ್ಲಿ ಅವರು ಕಟ್ಟಡ ಕಾರ್ಮಿಕರಾಗಿದ್ರು ಸಹಿತ ಅವ್ರಿಗೆ ಹಣ ಜಮಾ ಆಗತ್ತೆ. ನಾನು ಸಂತೋಷ್ ಲಾರ್ಡ್ ಅವರ ಹತ್ರ ಮಾತುಕತೆ ಮಾಡ್ತೀನಿ, ಯಾರು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಲೇಬರ್ ಕಾರ್ಡ್ ಇದ್ರೆ ಈ ಕಡೆ BPL ಅಥವಾ APL ಕಾರ್ಡ್ ಇದ್ದಿದ್ದೇ ಆದ್ರೆ ನಿಮಗೆ ಖಂಡಿತವಾಗ್ಲೂ ಜಮಾ ಆಗತ್ತಂತೆ. ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಹೌದು, ಗೃಹಲಕ್ಷ್ಮಿ ಯೋಜನೆ ಇದ್ದ ಮನೆಯಲ್ಲಿ ಲೇಬರ್ ಕಾರ್ಡ್ ಇದ್ರೆ ಯಾವುದೇ ತೊಂದರೆ ಇಲ್ಲ, ಅವರಿಗೆ ಹಣ ಜಮಾ ಆಗತ್ತೆ. ಲೇಬರ್ ಕಾರ್ಡ್ಗೂ ಸಾಕಷ್ಟು ಸ್ಕೀಮ್ಸ್ ಗಳಿದಾವೆ. ಯಾಕಂದ್ರೆ ನೀವು BPL ದವರಿದ್ರಿ, APL ದವರಿದ್ರಿ, ನೀವು ಎಲಿಜಿಬಲ್ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೆ ಲೇಬರ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ನೀವು ಕಟ್ಟಡ ಕಾರ್ಮಿಕರಿದ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಲೇಬರ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ನೀವು BPL ಹಕ್ಕದಾರರು, APL ಹಕ್ಕದಾರರು ಇದ್ದೀರಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಹಣವನ್ನ ಕೊಡ್ತಾ ಇರತ್ತೆ. ಯಾಕಂದ್ರೆ ನೀವು ಎಲಿಜಿಬಲ್ ಇದ್ದೀರಿ, ನೀವು ಅದಕ್ಕೆ ನಿಮಗೆ ಹಣ ಸಿಗ್ತಾ ಇರತ್ತೆ. ಅದನ್ನ ಬಿಟ್ಟು ಮತ್ತೆ ಹೊಸ ಹೊಸ ರೂಲ್ಸ್ ಗಳನ್ನ ಸರ್ಕಾರ ಹಾಗೆ ತರ್ತಾನೆ ಇದೆ. ಇದನ್ನ ನಾವು ಕಾಯ್ದು ನೋಡ್ಬೇಕು. ಸದ್ಯಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಡೆಫಿನೆಟ್ಲಿ ಜಮಾ ಆಗತ್ತೆ. ಲೇಬರ್ ಕಾರ್ಡ್ ಇದ್ರು ಏನ್ ತೊಂದರೆ ಇಲ್ಲ, ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬರುತ್ತೆ, ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಗ್ಯಾರಂಟಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತೆ. ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬೇಕಾದ್ರೆ ಈ ಒಂದು ಕ್ಲಿಪ್ ಗಳನ್ನ ನೋಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಮಾಹಿತಿ ಹೊಂದಿಸ್ಕೋಣ. ಲಿಸನ್ ಬಾಯ್ ಫ್ರೆಂಡ್ಸ್. ಕಾರ್ಡ್ ಇದ್ದ ಕುಟುಂಬಕ್ಕೆ ಗೃಹಲಕ್ಷ್ಮಿ ಕಟ್ ಆಗ್ತಾರೆ, ಬರ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಹೌದಾ? ಗೃಹಲಕ್ಷ್ಮಿ ಅಮೌಂಟ್ ತಗೊಂಡವರಿಗೆ ಕಾರ್ಮಿಕ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಬರ್ತಾ ಇಲ್ಲ. ಹೌದಾ? ನಾನು ಸಂತೋಷ್ ಲಾಡ್ ಅವ್ರ ಹತ್ರ ಮಾತಾಡ್ತೀನಿ. ಬಟ್ ಈ ರೀತಿ ಏನು ಕ್ಲಾಸ್ ಇಲ್ಲ ನಮ್ಮಲ್ಲಿ. ಯಾಕಂದರೆ ಕಾರ್ಮಿಕರು ಅವರು ಕಾರ್ಮಿಕರೇ. ಸೊ ಅವರೆಲ್ಲ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ. ಸೊ ಆ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ. ಆ ರೀತಿ ಆಗಿದ್ರೂ ಕೂಡ ಅದನ್ನು ಸರಿ ಮಾಡ್ತೀನಿ. ಆ ರೀತಿ ಆಗಿದ್ರೆ ಅದನ್ನು ಸರಿ ಮಾಡ್ತೀನಿ. ಕಾರ್ಮಿಕ ಇಲಾಖೆಯಿಂದ ಕಾರ್ಡ್ ತೊಗೊಂಡಂಥವ್ರಿಗೆ ಏನಾದರೂ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಅಂತಂದರೆ ಇಮಿಡಿಯೇಟ್ ಆಗಿ ಅದನ್ನು ಸರಿ ಮಾಡ್ತೀನಿ.